ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಗಿದೆ. 2 ದಿನಗಳ ಒಳಗೆ ಪಟ್ಟಿ ಫೈನಲ್ ಆಗೋದು ಪಕ್ಕಾ. ಪ್ರತಿಯೊಬ್ಬ ಸಚಿವಾಕಾಂಕ್ಷಿನೂ ಕೂಡ ಕಾಯ್ತಾ ಇರುವಂತ ಒಂದು ದಿನ, ಒಂದು ವಿಚಾರ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಾಯ್ತಾ ಇದ್ರು. 2 ದಿನಗಳ ಒಳಗೆ ಪಟ್ಟಿ ಫೈನಲ್ ಆಗ್ತದೆ. ಈ ಬಾರಿ ಆಷಾಢದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗೋದು ಗ್ಯಾರಂಟಿ. 2ನೇ ಲಿಸ್ಟ್ ನಲ್ಲಿ ಯಾರಿಗೆ ಸಿಹಿ, ಯಾವ ಶಾಸಕರಿಗೆ ಕಹಿ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕ್ಯಾಬಿನೆಟ್ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ? ನಾವು ಕೂಡ ಸಚಿವಾಕಾಂಕ್ಷಿಗಳಿದ್ದೀವಿ, ನಮ್ಮನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಳಿ ಹೋಗ್ತಾರೆ, ಸಿದ್ದರಾಮಯ್ಯನವ್ರ ಬಳಿ ಹೋಗ್ತಾರೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಹೋಗ್ತಾರೆ. ಹೀಗೆ ಹೈಕಮಾಂಡ್ ಬಳಿ ಲಾಬಿ ಮಾಡೋದನ್ನ ಮುಂದುವರಿಸಿದ್ದಾರೆ. ಇದೆಲ್ಲದರ ನಡುವೆ ಆಷಾಢ ಬೇರೆ. ಆಷಾಢದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗಿಬಿಡುತ್ತಾ? ಇದು ಒಂದು ಪ್ರಶ್ನೆ ಸಹಜವಾಗಿತ್ತು. ನೋಡಿದ್ರೆ ಇನ್ 2 ದಿನಗಳ ಒಳಗೆ ಪಟ್ಟಿ ಫೈನಲ್ ಆಗುತ್ತಂತೆ. ಸೊ ಹಾಗಾಗಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಕ್ಯಾಬಿನೆಟ್ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀವು ನೋಡ್ತಾ ಇದ್ದೀರಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಡಬಹುದು, ದೆಹಲಿಗೆ ಕರಿಬಹುದು, ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ. ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿದ್ದಾರೆ, ಹಂಗಾಗಿ ಇಷ್ಟು ದಿನಗಳ ಕಾಲ ಇದು ಮುಂದೂಡಲ್ಪಡ್ತು. ಮಧ್ಯಾಹ್ನ ದೆಹಲಿಗೆ ಪ್ರವಾಸವನ್ನ ಬೆಳೆಸಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇಂದು ಸಂಜೆಯೊಳಗೆ ಸಿಎಂ ಮತ್ತು ಮಾಜಿ ಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಡುವ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆಯೇ ದಿಲ್ಲಿಗೆ ಹೋಗಲಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಬುಧವಾರದ ಒಳಗೆ ಪಟ್ಟಿ ಫೈನಲ್ ಮಾಡಲಿದ್ದಾರೆ ಹೈಕಮಾಂಡ್ ನಾಯಕರು. ಬುಧವಾರ ಲಿಸ್ಟ್ ಫೈನಲ್ ಆದ್ರೆ ಗುರುವಾರವೇ ಸಂಪುಟ ವಿಸ್ತರಣೆ ಪಕ್ಕಾ. ಯಾವುದೇ ಕ್ಷಣದಲ್ಲಿ ಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಡುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಒಂದು ಲಿಸ್ಟ್ ಅಂತೂ ರೆಡಿ ಆಗಿದೆ. ಈಗ ಒಂದಿಷ್ಟು ಜನ ಸಚಿವಾಕಾಂಕ್ಷಿಗಳ ಹೆಸರುಗಳು ಆ ಲಿಸ್ಟ್ ನಲ್ಲಿದ್ದಾವೆ. ಸೊ ಹಂಗಾಗಿ ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಯಾರಿಗೆ ಈ ಬಾರಿ ಸಿಹಿ ಸಿಗುತ್ತೆ, ಯಾರಿಗೆ ಕಹಿ ಸಿಗುತ್ತೆ ಅಂತ ಹೇಳಿ. ಯಂಗ್ಸ್ಟರ್ಸ್ಗೆ, ಯಂಗ್ MLAಗಳಿಗೆ ಹೆಚ್ಚಿನ ಅವಕಾಶವನ್ನ ಮಾಡಿಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ. ಸೊ ಮಾತು ಕೊಟ್ಟಂಗೆ ನಡ್ಕೊಳ್ತಾರ ಅಥವಾ ಹಿರಿಯರಿಗೇನೆ ಅವಕಾಶ ಜಾಸ್ತಿ ಸಿಗುತ್ತಾ? ಕುತೂಹಲ ಅಂತೂ ಇದ್ದೇ ಇದೆ. ಸೊ ಲಿಸ್ಟ್ ಹಿಡ್ಕೊಂಡು ದೆಹಲಿಗೆ ಹೋಗೋದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ. ಮಧ್ಯಾಹ್ನ ದೆಹಲಿಗೆ ಪ್ರವಾಸವನ್ನ ಬೆಳೆಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತು ಸಂಜೆಯೊಳಗೆ ಸಿಎಂ ಮತ್ತು ಮಾಜಿ ಸಿಎಂಗೆ ಹೈಕಮಾಂಡ್ ದೆಹಲಿಗೆ ಬನ್ನಿ ಅಂತ ಕರೆಯುವಂತ ಸಾಧ್ಯತೆ ಅಂತೂ ಇದ್ದೇ ಇದೆ. ನಾಳೆ ಬೆಳಗ್ಗೆನೆ ದಿಲ್ಲಿಗೆ ಹೋಗಲಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಬುಧವಾರದ ಒಳಗೆ ಪಟ್ಟಿ ಫೈನಲ್ ಮಾಡಲಿದ್ದಾರೆ ಹೈಕಮಾಂಡ್ ನಾಯಕರು ಅಂತ ಹೇಳಲಾಗ್ತಾ ಇದೆ. ಬುಧವಾರ ಲಿಸ್ಟ್ ಫೈನಲ್ ಆದ್ರೆ ಗುರುವಾರವೇ ಸಂಪುಟ ವಿಸ್ತರಣೆ ಪಕ್ಕಾ. ಸೊ ಬಹಳಷ್ಟು ಜನ ಸಚಿವಾಕಾಂಕ್ಷಿಗಳಂತೂ ಇದ್ದೇ ಇದ್ದಾರೆ. ಒಂದು ಕಡೆ ನಾನೀಗಾಗಲೇ ಹೇಳಿದ ಹಾಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಶಾಸಕರು. ಸೊ ಇದೆಲ್ಲದರ ನಡುವೆ ಸಿಎಂ ಆದಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು, DCM ಆಗಿರುವಂಥ ಪರಮೇಶ್ವರ್ ಅವರು, ಇವರೆಲ್ಲರ ಬಳಿ ಹೋಗಿ ಮಾತನಾಡ್ತಾ ಇದ್ದಾರೆ. ನಮಗೆ ಅವಕಾಶ ಕೊಡಿ, ನಾವಿಷ್ಟು ಬಾರಿ ಗೆದ್ದಿದ್ದೀವಿ, ನಾವು ಅರ್ಹರಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಪ್ರತಿಯೊಬ್ಬ ಶಾಸಕರು ಕೂಡ ಕಾಯ್ತಾ ಇರುವಂತದ್ದು, ಸಚಿವಾಕಾಂಕ್ಷಿಗಳೆಲ್ಲ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿ. ಏನಾಗ್ತಾ ಇದೆ ಕಾಂಗ್ರೆಸ್ನ ಒಳಗಡೆ? ಆಷಾಢದಲ್ಲಿ ಮಾಡಬಿಡಬಹುದಾ ಇದನ್ನೆಲ್ಲ? ಎಸ್ ರಾಮ್, ರಾಜ್ಯ ರಾಜಕೀಯದಲ್ಲಿ ಇದೀಗ ಸಚಿವ ಸಂಪುಟ ವಿಸ್ತರಣೆಯ ಕೂಗು ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಶಾಸಕರೆಲ್ಲರೂ ಕೂಡ ತಮ್ಮ ನಿಟ್ಟಿನಲ್ಲಿ ಪೈಪೋಟಿಯನ್ನು ನಡೆಸ್ತಾ ಇರುವಂತದ್ದು. 20 ಸಚಿವ ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಸಚಿವ ಆಕಾಂಕ್ಷಿಗಳು ಪೈಪೋಟಿಯನ್ನು ನಡೆಸಿದರೆ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಲಾಬಿಯನ್ನು ಶುರು ಮಾಡಿಕೊಂಡಿದ್ದಾರೆ. ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡುವಂತದ್ದು ಆಗಿರಬಹುದು, ಡಿ ಕೆ ಶಿವಕುಮಾರ್ ಸಿಎಂ ಆಗಿರುವಂತದ್ದು, ಅವರನ್ನು ಕೂಡ ಭೇಟಿ ಮಾಡಿ ನಮಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತ ಲೆಕ್ಕಾಚಾರ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದವರೇ ಆಗಿರುವಂತಹ ಇವಾಗ
ಬೆಂಗಳೂರಿನಲ್ಲಿದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಮತ್ತೆ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡಿ ಲಾಬಿ ನಡೆಸುವಂತ ಕೆಲಸಗಳು ಆಗ್ತಿದ್ದಾವೆ. ಆದ್ರೆ ಡಿಕೆ ಶಿವಕುಮಾರ್ ಅವರ 2ನೇ ಹಂತದ ಸಚಿವ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡ್ತಾ ಇದೆ. ಯಾಕಂದ್ರೆ ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತರಾಗಿರುವಂತಹ ಸಚಿವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅನ್ನುವಂಥದ್ದು ಮತ್ತು ಸೀನಿಯರಿಟಿ ಆಧಾರದ ಮೇಲೆ ಕೂಡ ಒಂದಿಷ್ಟು ನಾಯಕರಿಗೆ ಮಣೆ ಹಾಕಲಾಗಿತ್ತು. ಹೀಗಾಗಿ 2ನೇ ಹಂತದಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಮತ್ತು ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತ ಕುತೂಹಲ ಜೋರಾಗಿದೆ. ಅದರಲ್ಲೂ ಕೂಡ ಈಗ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಶಾಸಕರು ಕೂಡ ಸಭೆಯನ್ನ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಭೇಟಿ ಮಾಡಿ ಒಂದಿಷ್ಟು ತಮ್ಮ ಅಳಲನ್ನ ಮತ್ತು ತಮ್ಮನ್ನು ಪರಿಗಣಿಸಿ ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು. ಜೊತೆಗೆ ಇಷ್ಟು ದಿನಗಳ ಕಾಲ ಅಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗಿ 1 ತಿಂಗಳು ಕಳೆದಿದೆ. 13 ಸಚಿವರು ಅಧಿಕಾರ ಸ್ವೀಕರಿಸಿ 1 ತಿಂಗಳಾಗಿದೆ. ಆದ್ರೆ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗ್ತಿರಲಿಲ್ಲ. ಹೈಕಮಾಂಡ್ ನಾಯಕರ ವಿಳಂಬದಿಂದಾಗಿ ಒಂದಿಷ್ಟು ನಿರಾಸೆ ಆಗ್ತಾ ಇತ್ತು. ಒಂದಿಷ್ಟು ಶಾಸಕರಿಗೆ ಅಸಮಾಧಾನವೂ ಕೂಡ ಇತ್ತು. ಯಾಕೆ ಡಿಲೇ ಆಗ್ತಿದೆ ಅನ್ನುವಂಥದ್ದು. ಯುರೋಪ್ ಪ್ರವಾಸದಲ್ಲಿದ್ದಂತಹ ರಾಹುಲ್ ಗಾಂಧಿ ಅವರು ನಿನ್ನೆಷ್ಟೇ ವಾಪಸ್ ಆಗ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಇದೀಗ ಸಚಿವಾಕಾಂಕ್ಷಿಗಳು ಬೇಡಿಕೆ ಹೆಚ್ಚಾಗಿದೆ. ದಿಢೀರ್ ಬೆಳವಣಿಗೆ ಕೂಡ ಹೆಚ್ಚಾಗಿರುವಂತದ್ದು. ಅಂದುಕೊಂಡಂತೆ ಆದ್ರೆ ನಾಳೆಯೇ ಡಿಕೆ ಶಿವಕುಮಾರ್ ಬೆಳಗ್ಗೆ ದೆಹಲಿ ಪ್ರವಾಸವನ್ನ ಕೈಗೊಳ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ನಾಳೆ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಭೇಟಿ ಆಗಬೇಕನ್ನುವ ನಿಟ್ಟಿನಲ್ಲಿ ಮತ್ತು ಹೈಕಮಾಂಡ್ ನಾಯಕರು ಕೂಡ ಸಿಎಂ ಅವರಿಗೆ ಬುಲಾವನ್ನ ನೀಡಿದ್ರೆ ಹೈಕಮಾಂಡ್ ಭೇಟಿಗೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾರೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಸಚಿವರ ಆಕಾಂಕ್ಷಿ ಇರುವಂತಹ ಶಾಸಕರು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ತಮ್ಮದೇ ಆದ ನಿಟ್ಟಿನಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಅಂದುಕೊಂಡಂತೆ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಂಡ್ರೆ ನಾಡಿದ್ದು ಬುಧವಾರವೇ ಈ ಒಂದು ಸಚಿವರ ಪಟ್ಟಿ ಫೈನಲ್ ಆಗತ್ತಾ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಮಧ್ಯಾಹ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ನಾಳೆ ಬೆಳಗ್ಗೆ ಡಿಕೆ ಶಿವಕುಮಾರ್ ಏನಾದರೂ ದೆಹಲಿಗೆ ಹೋದ್ರೆ ಬುಧವಾರ ಪಟ್ಟಿ ಫೈನಲ್ ಆದ್ರೆ ಆಷಾಢದೊಳಗೆ ಈ ಬಾರಿಯ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂತ ಲೆಕ್ಕಾಚಾರಗಳು ಕೇಳಿ ಬರ್ತಿದ್ದಾವೆ. ಹಾಗೆ ಸಂಪರ್ಕದಲ್ಲಿರಿ ದುರ್ಗೇಶ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ರಾಜ್ಯ ಕಾಂಗ್ರೆಸ್ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಲಿದೆ. ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳು ಲಾಭಿ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ಈಗ ಬೆಳಗ್ಗೆಯಿಂದಲೂ ಸಿಎಂ ಭೇಟಿ ಮಾಡಿ ಲಾಭಿ ಮಾಡ್ತಾ ಇದ್ದಾರೆ ಶಾಸಕರು. ಸಿಎಂ ಭೇಟಿ ಮಾಡಿ ದೆಹಲಿಗೆ ಹೊರಡ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ಎಚ್ ಡಿ ಬಾಲಕೃಷ್ಣ, ಪ್ರಕಾಶ್ ಕೋಳಿವಾಡ, ಶರತ್ ಬಚ್ಚೇಗೌಡ, ಕೆ ವೆಂಕಟೇಶ್, ಬಿಬಿ ಚಿಮ್ಮರಕಟ್ಟೆ, ಬಂಗಾರಪೇಟೆ ನಾರಾಯಣಸ್ವಾಮಿ ಇವರೆಲ್ಲ ಸಿಎಂ ಭೇಟಿ ಮಾಡಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಇದ್ದಾರೆ ಕೆಲ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಶತಾಯ ಗತಾಯ 2ನೇ ಲಿಸ್ಟ್ ನಲ್ಲಿ ಸಚಿವ ಸ್ಥಾನ ಪಡೆಯೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಿ, ರಾಜ್ಯ ಕಾಂಗ್ರೆಸ್ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿನೇ ಬಹಳ ದಿನ ಆಯ್ತು ಅಂತ ಅನ್ಕೊಳ್ಳೋಣ. ಎಸ್ ದುರ್ಗೇಶ್, ನಾವು ಮಾತಾಡ್ತಾ ಇದ್ವಿ, ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಒಂದಿಷ್ಟು ಜನ ಇಲ್ಲೇ ಇರುವಂತ ಮುಖ್ಯಮಂತ್ರಿಗಳನ್ನ, ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೂ ಕೂಡ ಈ 2ನೇ ಲಿಸ್ಟ್ ನಲ್ಲಿ ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಒಂದು ಹೆಜ್ಜೆ ಮುಂದೆ ಹೋಗಿ ದೆಹಲಿಯಲ್ಲಿ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ಖಂಡಿತ ರಾಮ್, ರಾಜ್ಯ ರಾಜಕೀಯದಲ್ಲಿ ಅದೇ ನಾನು ಈಗ ಹೇಳ್ತಿದ್ದಂತೆ ಸಚಿವ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಸಚಿವರು ಆಗಬೇಕನ್ನುವ ನಿಟ್ಟಿನಲ್ಲಿ ಶಾಸಕರು ಪೈಪೋಟಿಯನ್ನು ನಡೆಸ್ತಾ ಇರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ತಮ್ಮ ಒಂದು ಬ್ಯಾಟಿಂಗ್ ಅನ್ನ ಮಾಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಬಾರಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ 2-3 ಬಾರಿ ಗೆದ್ದವರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು. ಮತ್ತೆ ಹಿರಿಯ ಶಾಸಕರನ್ನು ಕೂಡ ಕಡೆಗಣಿಸಬಾರದು ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಯಾರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ, ಯುವ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕನ್ನುವಂತ ಲೆಕ್ಕಾಚಾರ. ಯುವಕರಿಗೆ ಅವಕಾಶ ಮಾಡಿಕೊಟ್ರೆ ಮುಂದೆ ಬರುವಂತ 2028ರ ಚುನಾವಣೆಗೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದು. ಜೊತೆಗೆ ಹಿರಿಯ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಟ್ರೆ ಅವರ ಅನುಭವ ಕೂಡ ಮುಖ್ಯ ಆಗತ್ತೆ ಅನ್ನುವಂಥದ್ದು. ಜೊತೆಗೆ 2-3 ಬಾರಿ ಗೆದ್ದಂತ ಶಾಸಕರು ಕೂಡ ನಮಗೆ ಈ ಬಾರಿ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಪಟ್ಟಣ ಹಿಡಿದಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಸಾಲು ಸಮಸ್ಯೆಗಳಿರುವಂತದ್ದು, ಯಾರಿಗೆಲ್ಲ ಅವಕಾಶವನ್ನ ಮಾಡಿಕೊಡ್ಬೇಕನ್ನುವಂಥದ್ದು. ಜೊತೆಗೆ ಪ್ರಕಾಶ್ ಕೋಳಿವಾಡ್ ಮತ್ತೆ ಮಾಗಡಿ ಬಾಲಕೃಷ್ಣ, ಬಂಗಾರಪೇಟೆ ನಾರಾಯಣಸ್ವಾಮಿ ಸೇರಿದಂತೆ ಬೆಳಗ್ಗೆಂದ್ರೂ ಕೂಡ ಸಾಕಷ್ಟು ಶಾಸಕರು ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಮತ್ತು ದೆಹಲಿಯಲ್ಲೂ ಕೂಡ ಒಂದಿಷ್ಟು ನಾಯಕರು, ಹೈಕಮಾಂಡ್ ನಾಯಕರಾಗಿರುವಂತಹ ಸುರ್ಜೇವಾಲಾ ಆಗಿರಬಹುದು, ಕೆ.ಸಿ. ವೇಣುಗೋಪಾಲ್ ಆಗಿರಬಹುದು, ಪ್ರಿಯಾಂಕಾ ಗಾಂಧಿ ಆಗಿರಬಹುದು, ಅವ್ರನ್ನೂ ಕೂಡ ಸಂಪರ್ಕ ಮಾಡಿ ಲಾಬಿ ನಡೆಸುವಂಥದ್ದು. ಯಾಕಂದ್ರೆ ಹೈಕಮಾಂಡ್ ನಾಯಕರು ಪಟ್ಟಿಯನ್ನು ಫೈನಲ್ ಮಾಡುವಂತದ್ದು. ಹೀಗಾಗಿ ಒಂದಿಷ್ಟು ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ಶಾಸಕರು ಈಗಾಗಲೇ ಸಚಿವ ಸ್ಥಾನಕ್ಕೆ ಪೈಪೋಟಿಯನ್ನ ಲಾಬಿಯನ್ನ ಮಾಡ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರು ಸಿಎಂ ಮತ್ತು ಮಾಜಿ ಸಿಎಂಗೆ ಯಾವಾಗ ಬುಲಾವ್ ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ 2-3 ದಿನಗಳಲ್ಲಿ ಏನಾದರೂ ಸಚಿವ ಸಂಪುಟಕ್ಕೆ ವಿಸ್ತರಣೆ
ವಿಸ್ತರಣೆಗೆ ಅವಕಾಶವನ್ನು ಮಾಡಿಕೊಟ್ರೆ ನಮ್ಮನ್ನ ಪರಿಗಣಿಸಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಶಾಸಕರು ಸಿಎಂ ಅವ್ರ ಜೊತೆಗೆ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇರುವಂತದ್ದು. ಹೀಗಾಗಿ ಯಾರಿಗೆ ಲಕ್ ಒಲಿಯುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಮಾಜಿ ಸಚಿವರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ, ನಮ್ಮನ್ನ ಕಂಟಿನ್ಯೂ ಮಾಡಿ ಅನ್ನುವಂಥದ್ದು. ಯಾಕಂದ್ರೆ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದೇವೆ, ಮತ್ತೆ ಈಗಾಗಲೇ ಮಾಡಿರುವಂತಹ ಕೆಲಸಗಳಿಗೆ ಮತ್ತು ಒಂದಿಷ್ಟು ಯೋಜನೆಗಳಿಗೆ ಬ್ರೇಕ್ ಬಿದ್ದಂತಾಗಿದೆ. ಹೀಗಾಗಿ ನಮ್ಮನ್ನು ಕೂಡ ಪರಿಗಣಿಸಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಭೇಟಿಯಾಗಿ ಮಾತುಕತೆಯನ್ನು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಮುನಿಯಪ್ಪ ಅವರು ಕೂಡ ಭೇಟಿಯಾಗಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿಯಾಗಿದ್ದಾರೆ. ಇಬ್ಬರು ಕೂಡ ಕೊಟ್ಟಿರುವಂತಹ ಖಾತೆಗಳಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸಮಾಜ ಕಲ್ಯಾಣ ಇಲಾಖೆಯ ಖಾತೆಯನ್ನು ಕೊಡಿ ಅಂತ ಮುನಿಯಪ್ಪ ಅವರು ಪಟ್ಟು ಹಿಡಿದಿದ್ರೆ, ರಾಮಲಿಂಗಾರೆಡ್ಡಿ ಅವರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಬೇಕನ್ನೋ ನಿಟ್ಟಿನಲ್ಲಿ ಪಟ್ಟು ಹಿಡಿದಿದ್ರು. ಇವತ್ತು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಇವೆಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಯಾವ ರೀತಿ ನಿರ್ಧಾರಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ನಾಳೆ ಬೆಳಿಗ್ಗೆ ಡಿ.ಕೆ. ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಳ್ತಾರೆ ಅನ್ನುವಂತ ಕುತೂಹಲ ಬಹಳಷ್ಟು ಮೂಡ್ತಾ ಇರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.